ಹಾಯ್ ಹಲೋ ವೀಕ್ಷಕರೇ, ಉಷಾಸ್ ಕಿಚನ್ ವ್ಲಾಗ್ಗೆ ಸ್ವಾಗತ. ನಾವು ಈ ದಿನ ಹೋಮ್ ಮೇಡ್ ಪನ್ನೀರ್ನ ತುಂಬಾ ಸುಲಭವಾಗಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ವಿ. ನೋಡಿ ಎಷ್ಟು ಸೂಪರಾಗಿ ಮನೆಯಲ್ಲೇ ನಾವು ಪನ್ನೀರ್ನ ರೆಡಿ ಮಾಡ್ಕೋಬೋದು. ಅಂಗಡಿಲಿ ತಂದು ನಾವು ಮಾಡೋದಕ್ಕಿಂತ ಮನೆಯಲ್ಲೇ ತುಂಬಾ ಸುಲಭವಾಗಿ ಮಾಡ್ಬೋದು. ಅಂಗಡಿಲಿ ಅಂತಂದರೆ ಯಾವ್ಯಾವಾಗಲೂ ಮಾಡಿಟ್ಟಿರ್ತಾರೆ ಮತ್ತು ಇಷ್ಟೇ ಡೇಟಲ್ಲಿ ಉಪಯೋಗಿಸ್ಬೇಕು ಅಂತ ಅದಕ್ಕೆ ಕೆಮಿಕಲ್ಲೆಲ್ಲ ಹಾಕಿರ್ತಾರೆ. ಅದಕ್ಕೋಸ್ಕರ ತುಂಬಾ ಸುಲಭವಾಗಿ ನಾವು ಮನೆಯಲ್ಲಿ ಮಾಡ್ಬೋದು. ಅದನ್ನು ಯಾವ ರೀತಿ ಮಾಡೋದು ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ, ಬನ್ನಿ ನೋಡೋಣ. ಈಗ ನಾನಿಲ್ಲಿ 1 ಲೀಟ್ರ್ ಹಾಲನ್ನ ತಗೊಂಡಿದ್ದೀನಿ. ಅದಕ್ಕೆ ನೀರನ್ನ ಹಾಕಬೇಡಿ. ಈಗ ಅದು ಚೆನ್ನಾಗಿ ಕಾಯಬೇಕು. ಹಾಲು ಚೆನ್ನಾಗಿ ಕಾದ್ಮೇಲೆ 1-2 ಸ್ಪೂನಷ್ಟು ವಿನೆಗರ್ನ ಫಸ್ಟ್ ಹಾಕ್ತಾಯಿದ್ದೀನಿ. ಹಾಕಿದ್ಮೇಲೆ ಸ್ವಲ್ಪ ಕೈ ಆಡಿಸಿ, ಆಮೇಲೆ ಒಂದು ಸ್ವಲ್ಪ ಕೈ ಆಡಿಸಿದ್ಮೇಲೆ ಮತ್ತೆ 1 ನಿಮಿಷ ಬಿಟ್ಬಿಟ್ಟು ಮತ್ತು ಇನ್ನೊಂದು ಸ್ವಲ್ಪ ವಿನೆಗರ್ನ ಹಾಕ್ಕೊಳ್ಳಿ. ನಿಮ್ಮ ಹತ್ರ ವಿನೆಗರ್ ಇಲ್ಲ ಅಂತಂದರೆ ನಿಂಬೆ ಹಣ್ಣನ್ನೇ ಹಾಕ್ಕೊಳ್ಳಿ. ಯಾವುದು ಹಾಕಿದ್ರೂ ಹಾಲು ಒಡೆದೋಗುತ್ತೆ, ಕೆನೆ ಸಪ್ರೇಟ್ ಆಗುತ್ತೆ ಮತ್ತು ನೀರು ಸಪ್ರೇಟ್ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಒಡ್ಕೊಂಡಿದೆ ಹಾಲು, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ತುಂಬಾ ಚೆನ್ನಾಗಿರುತ್ತೆ. ನೀವು ತುಂಬ ಈಸಿಯಾಗಿ ಮನೆಯಲ್ಲಿ ಮಾಡ್ಬೋದು. ಮತ್ತು ಮಕ್ಕಳಿಗೆಲ್ಲ ಬೇಕು ಅಂದಷ್ಟೇ ನಾವು ಬೆಳಗ್ಗೆ ಮಾಡಿ ಸಂಜೆ ಮಕ್ಕಳಿಗೆ ಏನಾದರೂ ಸ್ನ್ಯಾಕ್ಸ್ನ ಮಾಡಿಕೊಡ್ಬೋದು. ಇವಾಗ ನೋಡಿ ಒಂದು ಸ್ಟ್ರೈನರ್ನ ತಗೊಂಡಿದ್ದೀನಿ, ಕೆಳಗಡೆ ಪಾತ್ರೆ ಇಟ್ಕೊಂಡಿದ್ದೀನಿ. ಈಗ ಒಂದು ವೈಟ್ ಕಲರು ಬಟ್ಟೆನ ತಗೊಂಡ್ಬಿಟ್ಟು ಇದ್ರ ಮೇಲ್ಗಡೆ ಹಾಕ್ಬಿಟ್ಟು ಅದನ್ನು ಸೋಸ್ಕೊಳ್ಳಿ. ನೀರೆಲ್ಲ ಕೆಳಗಡೆ ಹೋಗುತ್ತೆ, ಕೆನೆದು ಪನ್ನೀರ್ ಮಾತ್ರ ಮೇಲ್ಗಡೆ ಉಳ್ಕೊಳ್ಳುತ್ತೆ. ನೋಡಿ ಎಷ್ಟೊಂದು ಆಗಿದೆ ಪನ್ನೀರು. ಇದನ್ನು ಚೆನ್ನಾಗಿ ಸ್ವಲ್ಪ ಹಿಂಡ್ಕೋಬೇಕು. ಇವಾಗ ಫುಲ್ ಎಲ್ಲ ನೀರನ್ನ ಬಸ್ಕೊಂಡಿದ್ದೀನಿ. ಒಂದು ಬಟ್ಟೆ ತಗೊಂಡು ನೋಡಿ ಈ ಥರ ಸ್ಟ್ರೈನರಲ್ಲಿ ನೀರನ್ನ ಚೆನ್ನಾಗಿ ಸೋಸ್ಕೋಬೇಕು. ಈ ಥರ ಸೋಸ್ಕೊಂಡಾದಮೇಲೆ ತಣ್ಣೀರು ಹಾಕಬೇಕು. ತಣ್ಣೀರು ಯಾಕೆ ಹಾಕ್ತಾರೆ ಅಂತಂದರೆ ಅದು ನಾವು ವಿನೆಗರ್ ಹುಳಿ ಇರುತ್ತಲ್ವ, ಅದಕ್ಕೆ ತಣ್ಣೀರನ್ನ ಹಾಕಿದ್ರೆ ಆ ಹುಳಿ ಅಂಶ ಎಲ್ಲ ಹೋಗುತ್ತೆ. ಅದಕ್ಕೋಸ್ಕರ ಮತ್ತು ಸ್ವೀಟ್ ಅನಿಸುತ್ತೆ ಪನ್ನೀರು, ಹುಳಿ ಅನ್ಸಲ್ಲ. ನೋಡಿ ಈ ಥರ ಮಾಡ್ಕೋಬೇಕು. ತಣ್ಣೀರು ಹಾಕ್ಬಿಟ್ಟು ಇಷ್ಟು ಮಾಡಿಕೊಂಡ್ರೆ ಸಾಕು. ನಾವು ಹೋಮ್ ಮೇಡ್ ಪನ್ನೀರನ್ನ ಮನೆಯಲ್ಲೇ ಮಾಡಿಕೊಂಡು ಏನು ಬೇಕಾದರೂ ನಾವು ಪನ್ನೀರಲ್ಲಿ ಐಟಮ್ಸ್ನ ಸ್ಟಾರ್ಟರ್ಸು ಅಥವಾ ಚಾಟ್ಸ್ ಏನಾದರೂ ಮಾಡ್ಬೋದು. ಪನ್ನೀರು ಬಟರ್ ಮಸಾಲ ಎಲ್ಲ ನಾವು ಮನೆಯಲ್ಲೇ ಈ ಥರ ಪನ್ನೀರನ್ನ ಮಾಡಿಟ್ಕೊಂಡ್ರೆ ನೋಡಿ ಎಷ್ಟು ಈಸಿಯಾಗಿ ನಾವು ಮಾಡ್ಬೋದು. ಹೋಟ್ಲಲ್ಲಿ ನಾವು ತಂದು ಅಥವಾ ತಿನ್ನೋದಕ್ಕಿಂತ ಮನೆಯಲ್ಲೇ ರುಚಿಯಾಗಿ ಮಾಡ್ಕೋಬೋದು. ಈಗ ನಾವು ಪ್ಯಾಕೆಟಲ್ಲಿ ತಂದರೆ ಅದಕ್ಕೆ ಕೆಮಿಕಲ್ ಹಾಕಿರ್ತಾರೆ. ಅದಕ್ಕೋಸ್ಕರ ಮನೆಯಲ್ಲೇ ನೀವು ಪನ್ನೀರನ್ನ ಈಸಿಯಾಗಿ ಮಾಡ್ಕೊಳ್ಳಿ. ಮತ್ತು ಟೇಸ್ಟು ಸಹ ತುಂಬಾ ಚೆನ್ನಾಗಿರುತ್ತೆ. ಹುಳಿನೂ ಬರಲ್ಲ, ಏನೂ ಇರಲ್ಲ. ನಾವು ಬೆಳಗ್ಗೆ ಮಾಡಿ ಸಂಜೆ ಏನಾದರೂ ಸ್ನ್ಯಾಕ್ಸ್ ಮಾಡ್ಬೋದು. ಅದರಲ್ಲಿ ಪನ್ನೀರ್ ಕಬಾಬು, ಪನ್ನೀರ್ 65 ಏನು ಬೇಕಾದರೂ ಮಾಡ್ಬೋದು. ಪನ್ನೀರ್ ಬುರ್ಜಿ ನೋಡಿದ್ರ ಇವಾಗ ಎಷ್ಟು ಚೆನ್ನಾಗಿ ಪನ್ನೀರು ರೆಡಿಯಾಗಿದೆ. ಇವಾಗ ನಾನು ಸ್ವಲ್ಪ ಪ್ರೆಸ್ ಮಾಡಿಬಿಟ್ಟು ಇದನ್ನು ನೋಡಿ ಈ ಥರ ಬಂದಿದೆ ಗಟ್ಟಿಯಾಗಿ. ಇದನ್ನು ಸ್ವಲ್ಪ ಪ್ರೆಸ್ ಮಾಡಿಬಿಟ್ಟು ನಾನು ಈಗ ನಿಮಗೆ ಸ್ಕ್ವಯರ್ ಶೇಪಲ್ಲಿ ಬೇಕು ಅಂತಂದರೆ ಸ್ಕ್ವಯರ್ ಟೈಪ್ ಬಾಕ್ಸ್ ಇದ್ದರೆ ಅದರಲ್ಲಿ ಹಾಕಿ ಈ ಥರ ಪ್ರೆಸ್ ಮಾಡಿ ಮೇಲ್ಗಡೆ ಸ್ವಲ್ಪ ಭಾರ ಏನಾದರೂ ಇಟ್ಟರೆ 1 ಅವರ್ ಬಿಟ್ಟರೆ ಸಾಕು, ಅದು ಪನ್ನೀರ್ ರೆಡಿ ಆಗುತ್ತೆ. ನೋಡಿ ಈ ಥರ ನಾನು ಬಟ್ಟೆಯಲ್ಲಿ ಸುತ್ತಬಿಟ್ಟು ಮೇಲ್ಗಡೆ ಒಂದು ಸ್ವಲ್ಪ ಭಾರದ್ದೇನಾದರೂ ಕಲ್ಲು ಇಡ್ತಾ ಇದ್ದೀನಿ. ನೋಡಿ ಈ ಥರ ಪ್ಯಾಕ್ ಮಾಡಿ ಈಗ ಒಂದು ಪ್ಲೇಟ್ ಮೇಲೆ ಇಟ್ಟಿದ್ದೀನಿ ನಾನು. ನೀರೇನಾದ್ರು ಅದರಲ್ಲಿ ಎಕ್ಸಸ್ ಇದ್ದರೆ ಅದೆಲ್ಲ ಕೆಳಗಡೆ ಹೋಗುತ್ತೆ. ಅದಕ್ಕೋಸ್ಕರ ಒಂದು ಪ್ಲೇಟ್ ಮೇಲೆ ಇನ್ನೊಂದು ಪ್ಲೇಟ್ನ ಮಗುಚ್ಬಿಟ್ಟು ಈ ಥರ ಅದ್ರ ಮೇಲೆ ಪನ್ನೀರನ್ನ ಇಟ್ಬಿಟ್ಟು ಈ ಥರ ಮಾಡ್ಕೋಬೋದು. ತುಂಬಾ ಸುಲಭವಾಗಿ ಮಾಡ್ಕೋಬೋದು. ನಾನು ತೋರಿಸ್ಕೊಟ್ಟಿದ್ದೀನಿ, ನೀವು ಒಂದು ಸಲ ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಹಾಗೆ ಯಾರ್ಯಾರು ಹೊಸಬ್ರು ನೋಡ್ತಾ ಇದ್ದೀರೋ ಅವರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಮತ್ತು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ. ಹೀಗೆ ಈ ಥರ ಕಲ್ಲು ಇಟ್ಬಿಟ್ಟು 1 ಅವರ್ ಇಟ್ಟರೆ ಸಾಕು, ಪನ್ನೀರು ಹೋಮ್ ಮೇಡ್ ಪನ್ನೀರ್ ರೆಡಿ ಆಗುತ್ತೆ. ನಾವೀಗ ಹೊರಗಡೆಯಿಂದ ತಂದು ಮಾಡೋದಕ್ಕಿಂತ ಮನೆಯಲ್ಲೇ ನೋಡಿ ಎಷ್ಟು ಸುಲಭವಾಗಿ ಮಾಡ್ಕೋಬೋದು. ನೋಡಿದ್ರೆ ಎಷ್ಟು ಚೆನ್ನಾಗಿ ಪನ್ನೀರು ರೆಡಿಯಾಗಿದೆ ಮತ್ತು ಅಷ್ಟೇ ಸಾಫ್ಟಾಗಿ ಕೂಡ ಇದೆ. ಸೈಡೆಲ್ಲ ಸ್ವಲ್ಪ ಕಟ್ ಮಾಡಿಬಿಟ್ರೆ ಸೂಪರಾಗಿರೋ ಹೋಮ್ ಮೇಡ್ ಪನ್ನೀರ್ ರೆಡಿಯಾಗಿದೆ. ನೋಡಿದ್ರೆ ಎಷ್ಟು ಸಾಫ್ಟಾಗಿ ಬಂದಿದೆ ಮತ್ತು ಹೆಲ್ದಿಯಾಗಿ ಕೂಡ ಇರುತ್ತೆ. ನಾವು ಮನೇಲಿ ಮಾಡಿರೋದ್ರಿಂದ ತುಂಬಾ ಹೆಲ್ದಿಯಾಗಿರುತ್ತೆ ಮತ್ತು ತುಂಬಾ ಈಸಿ ಕೂಡ ಇದು.
ನಾವು ಮನೆಯಲ್ಲೇ ತಕ್ಷಣವೇ ಮಾಡ್ಬೋದು ಇದನ್ನು. ನೋಡಿದ್ರೆ ಎಷ್ಟು ಈಗ ಸೈಡೆಲ್ಲ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ದೊಡ್ಡದಾಗಿ ಬೇಕು ಅಂದರೆ ದೊಡ್ಡದಾಗಿ ಮಾಡ್ಕೊಳ್ಳಿ. ಇದೇನಿಲ್ಲ ಅಂದರೂ ಒಂದು 200 ಗ್ರಾಮ್ ಮೇಲೆ ಬಂದಿದೆ. ನಾವೇನು ಅಂಗಡಿಯಿಂದ ಪ್ಯಾಕೆಟ್ ತರ್ತೀವಲ್ಲ, 1 ಲೀಟ್ರ್ ಹಾಲಲ್ಲಿ ನಾವು ಇಷ್ಟು ಪನ್ನೀರನ್ನ ರೆಡಿ ಮಾಡ್ಕೋಬೋದು. ತುಂಬಾ ಟೇಸ್ಟಿಯಾಗಿದೆ ಮತ್ತು ತುಂಬಾ ಸಾಫ್ಟಾಗಿ ಕೂಡ ಬಂದಿದೆ. ಸೇಮ್ ಪನ್ನೀರು ಅಂಗಡೀಲಿ ಯಾವ ಥರ ಇರುತ್ತೋ ಅದೇ ಥರನೇ ಸಾಫ್ಟಾಗಿ ಬಂದಿದೆ. ನೋಡಿ, ಇವಾಗ ಪನ್ನೀರ್ ಕ್ಯೂಬ್ಸು ರೆಡಿ ಆಗಿದೆ. ನಾವು ಇವಾಗ ಇದರಲ್ಲಿ ಏನು ಬೇಕಾದ್ರೂ ಮಾಡ್ಕೋಬೋದು. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ, ತುಂಬಾ ಸಾಫ್ಟಾಗಿದೆ ಮತ್ತು ನೋಡಿದ್ರೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ನೀವು ಕೂಡ ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ, ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.